Good morning, my dear viewers. ನನ್ನ ಹೆಸರು ಆನಂದ ಮಸಳಿ, ಬಾಗಲಕೋಟ್. ಇವತ್ತಿನ ದಿನ ನಾನು ಆರೋಗ್ಯಕ್ಕಾಗಿ ಶ್ರಮ ವಹಿಸುತ್ತಿರ್ತಕ್ಕಂತಹ ಮಹತ್ವದ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇದು ಬಾಗಲಕೋಟದಲ್ಲಿ ಮೊಬೈಲ್ ಗ್ಯಾನೋ ಕೆಫೆ ಅಂತ ತಿಳ್ಕೊಂಡು ಇದನ್ನ 2 ವೀಲರ್ಗೆ ಅಟ್ಯಾಚ್ ಮಾಡಿ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಬಹುದು. ಇವರ ಉದ್ದೇಶ ಏನು ಅಂತಂದ್ರೆ ತಾವು ಆರೋಗ್ಯವಾಗಿರುವುದು ಹಾಗೂ ಬೇರೆಯವರನ್ನು ಕೂಡ ಆರೋಗ್ಯವಂತರನ್ನಾಗಿ ಮಾಡೋದು ಇವರ ಮುಖ್ಯ ಉದ್ದೇಶ ಇದು. ಇವತ್ತಿನ ದಿವಸ ನಾನು ಇವರ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಪೋರ್ಟ್ ಸಂಪೂರ್ಣವಾಗಿದೆ. ಇವರ ಹೆಸರು ಪ್ರಶಾಂತ್ ಕಮ್ಮಾರ್ ಅಂತ ತಿಳ್ಕೊಂಡು ಬಾಗಲಕೋಟದಲ್ಲಿ ಇರ್ತಾರ. ಮತ್ತೆ ಇವರು ಕಳೆದ ಸುಮಾರು 3-3.5 ವರ್ಷಗಳಿಂದ ಡಿಎಕ್ಷನ್ ಮಲೇಷಿಯಾ ಕಂಪನಿಗೆ ಮೆಂಬರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಸ್ಟಾರ್ ಏಜೆಂಟ್ ಆಗಿದ್ದಾರೆ ಮತ್ತು ಈ ಆರೋಗ್ಯದ ಬಗ್ಗೆ ತಮ್ಮ ಆರೋಗ್ಯವನ್ನು ಸರಿ ಇಟ್ಟುಕೊಂಡಿದ್ದಾರೆ, ತಮ್ಮ ಫ್ಯಾಮಿಲಿ ಆರೋಗ್ಯವನ್ನು ಸರಿ ಇಟ್ಟುಕೊಂಡಿದ್ದಾರೆ. ಜೊತೆಗೆ ತಮಗೆ ಬೇಕಾದವರು, ತಮಗೆ ಸ್ನೇಹಿತರಾದವರು ಅಂಥವ್ರನ್ನೆಲ್ಲ ಅವರ ಆರೋಗ್ಯವನ್ನು ಕೂಡ ಸರಿ ಮಾಡ್ಬೇಕನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಲಾಭ ಮುಖ್ಯ ಅಲ್ಲ, ದುಡ್ಡು ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ ಅನ್ನೋದು ಅವರ ಉದ್ದೇಶ. ಈ ಸಂದರ್ಭದಲ್ಲಿ ಅವರಿಂದ ಒಂದೆರಡು ಮಾತಾಡಿಸ್ತೀನಿ. ನಂತರ ಇಲ್ಲಿ ನಮ್ಮಲ್ಲಿ ನಮ್ಮ ಈ ಮೊಬೈಲ್ ಗ್ಯಾನೋ ಕೆಫೆ ಅನ್ನುವಂತ ಒಂದು ಚಿಕ್ಕ ಹೋಟೆಲ್ ಅನ್ಬೋದು ಇದಕ್ಕ. ಇಲ್ಲಿ ಟಿಫನ್ ವಗೇರೆ ಏನು ಸಿಗಲ್ಲ, ಬಟ್ ನಮ್ದು ಡಿಎಕ್ಷನ್ ಉಪಮಾ ಸಿಗುತ್ತೆ, ಬೇಕಂದ್ರೆ ಮಾಡಿಕೊಡ್ತೀವಿ ನಾವು. ಮತ್ತೆ ಇಲ್ಲಿ ಇರ್ತಕ್ಕಂತಹ ಪ್ರಾಡಕ್ಟ್ಗಳು ಸಂಪೂರ್ಣ ಅಂಗಾಲದಿಂದ ನೆತ್ತಿಯವರೆಗೆ ಎಲ್ಲ ಆರೋಗ್ಯಗಳನ್ನ ಸರಿ ಮಾಡ್ಕೊಂಡು ಹೋಗ್ತಕ್ಕಂತ ಒಳ್ಳೆಯ ಪ್ರಾಡಕ್ಟ್ಗಳದಾವು. ನೀವು ಗೂಗಲ್ ನಲ್ಲಿ ಬೇಕಾದ್ರೂ ಇದನ್ನ ಪರೀಕ್ಷೆ ಮಾಡಬಹುದು. ಪರೀಕ್ಷೆ ಮಾಡಿ ನಂತರ ತಗೋಬಹುದು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಪ್ರಶಾಂತ್ ಕಮ್ಮಾರ್ ಅಂತ 2022ರಿಂದ ನಾನು ಡಿಎಕ್ಸನ್ ಕಂಪ್ನಿಗೆ ಮೆಂಬರ್ ಆಗಿ ಜಾಯ್ನ್ ಆದೆ. ಅಲ್ಲಿಂದ ಇಲ್ಲಿವರೆಗೂ ಡಿಎಕ್ಸನ್ ಕಂಪ್ನಿಯ ಪ್ರಾಡಕ್ಟ್ ಗಳನ್ನ ನಾವು ಮನೆಯಲ್ಲಿ ಬಳಸ್ತಾ ಇದ್ದೀವಿ. ಅವು ಆರೋಗ್ಯಕ್ಕೆ ಚೆನ್ನಾಗಿವೆ. ಹೀಗಾಗಿ ಕಳೆದ 1 ವರ್ಷದಿಂದ ಈ ಮೊಬೈಲ್ ಕ್ಯಾಂಟೀನ್ ಮಾಡಿದ್ದೀವಿ. ಈ ಮೊಬೈಲ್ ಕ್ಯಾಂಟೀನ್ ಮಾಡಿದ ಉದ್ದೇಶ ಜನರಿಗೆ ಈ ಪ್ರಾಡಕ್ಟ್ಗಳ ಬಗ್ಗೆ, ಈ ಪ್ರಾಡಕ್ಟ್ಗಳ ಅವಶ್ಯಕತೆಯ ಬಗ್ಗೆ ತಿಳಿಸಲು ಈ ಮೊಬೈಲ್ ಕ್ಯಾಂಟೀನ್ ಅನ್ನು ಮಾಡಿರುತ್ತೇವೆ. ಇವುಗಳನ್ನು ಬಳಸೋದ್ರಿಂದ ನಾವು ಆರೋಗ್ಯವಾಗಿ ಇರಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವರು ಪ್ರಶಾಂತ್ ಕಮ್ಮಾರ್ ಅಂತ ತಿಳ್ಕೊಂಡು ಇದನ್ನ ನಡೆಸೋದು ಇವರೇ. ಇವ್ರ ಜೊತೆಗೆ ನಾನು ಸಪೋರ್ಟ್ ಇರ್ತೀನಿ. ಥ್ಯಾಂಕ್ ಯು. ಇವರು ರೋಣ್ ಅವ್ರ ಅಂತ ಹೇಳಿ, ಇಲ್ಲೇ ನಾವು ಗಾಡಿ ಎಲ್ಲಿ ಹಚ್ತೀವಿ, ನಮ್ದು ಮೂವೇಬಲ್ ಗ್ಯಾನೋ ಕೆಫೆ ಎಲ್ಲಿ ಹಚ್ತೀವಿ ಅದ್ರ ಹಿಂದಿನ ಬಾಜುನ ಇವ್ರ ಮನೆ ಅದ. ಇವರು ಪ್ರತಿನಿತ್ಯ ಒಂದು 3 ಅಥವಾ 4 ಬಾರಿ ನಮ್ಮ ಟೀಯನ್ನು ಕುಡಿತಾ ಇದ್ದಾರೆ. ಜೊತೆಗೆ ನಮಗೆ ಎಲ್ಲಾ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಬಹಳಷ್ಟು ಪ್ರಾಡಕ್ಟ್ ಗಳನ್ನು ಕೂಡ ಬಳಕೆ ಮಾಡಿದ್ದಾರೆ. ಇವರು ಹುಬ್ಳಿ ಒಳಗ ಇವರ ಸೊಸಿಗೆ ತಲೆ ಕೂದಲು ಬಹಳ ಉದುರುತ್ತಾ ಇದ್ವು. ಅದಕ್ಕೋಸ್ಕರ ನೀಲಿ ತೈಲಮು ಮತ್ತು ಅವರು ನಮ್ಮ ಡಿಎಕ್ಷನ್ ಶಾಂಪೂ ಎರಡನ್ನು ಬಳಸಿ ಅವ್ರ ಕೂದಲುಗಳು ಕೂಡ ಚೆನ್ನಾಗಿ ಬಂದಾವ ಅಂತ ಹೇಳ್ತಾರ. ಮತ್ತೆ ಟೂತ್ ಪೇಸ್ಟ್ ಅನ್ನು ಕೂಡ ಅವ್ರ ಅತ್ತೆಯವ್ರಿಗೆ ಕೊಡಿಸಿದ್ದಾರೆ, ಆಮೇಲೆ ತಾವು ಬಳಸ್ತಾರೆ, ಆಮೇಲೆ ಬೇರೆಯವ್ರಿಗೂ ಕೂಡ ಸಾಕಷ್ಟು ಜನರಿಗೆ ಹೇಳಿದ್ದಾರೆ. ಅವರು ಒಂದೆರಡು ಮಾತಾಡ್ಬೇಕು. ನಿಮ್ ಹೆಸರು ಹೇಳ್ರಿ, ಆಮೇಲೆ ನಿಮ್ ಪರಿಚಯ ಹೇಳಿ. ನಾನು ನೀವು ಭಗವಾನ್ ಅಂತ ಹೇಳಿ, ನಾನು ಇರೋದು ಇಲ್ಲಿ ಪಕ್ಕದಲ್ಲಿ ಇವ್ರ ಮನೆಯಲ್ಲಿ. ಇವ್ರ ಪ್ರಾಡಕ್ಟ್ ಅಂತ ನೋಡ್ರಿ, ಇವರು ಟೂತ್ ಪೇಸ್ಟ್ ಆಗ್ಲಿ, ಚಹಾ ಪುಡಿ ಆಗ್ಲಿ, ನನ್ನ ಹತ್ರ ಮನೆಯಲ್ಲಿ ಟೂತ್ ಪೇಸ್ಟ್ ಇದೆ, ಚಹಾ ಪುಡಿ ಇದೆ, ಚೆನ್ನಾಗಿ ರಿಸಲ್ಟ್ ಇದೆ. ಪ್ಲಸ್ ಪ್ರಕೃತಿಗೆ ಒಂದ್ ಸ್ವಲ್ಪ ಎಕ್ದಮ್ ರಿಲೀಫ್ ಅನಿಸ್ತೈತಿ. ಹೆಲ್ತಿ ಪ್ರಾಡಕ್ಟ್ ಅದ. ಹೊಳ್ಳಿ ಇವ್ರು ಶಾಂಪೂ ಪ್ಲಸ್ ನೀಲಿ ತೈಲಂ ಅಂದ್ರಲ್ರಿ, ಅದು ನಮ್ ಸೊಸಿ ಕೊಡ್ಸಿದೆ. ಅಕ್ಕಿ ಕೂದಲು ಬಂದಾವ್. ಒಂದು ಮನೆ ಫಂಕ್ಷನ್ ಅಲ್ಲಿ ಉಲ್ಟಾ ಕಟ್ ಮಾಡ್ಕೊಂಡ್ಲ, ಕಟ್ ಒಂದ್ ಚಂದ ಅದ್ರಿ. ನಿಮ್ ಪ್ರಾಡಕ್ಟ್ ಬಾಳ ಚಲೋ ಐತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇವರು ಮಲ್ಲಿಕಾರ್ಜುನ್ ಪವಾರ್ ಅವರು ಅಂತ ತಿಳ್ಕೊಂಡು ನಮ್ಮ ಪ್ರಶಾಂತ್ ಅವರ ಸ್ನೇಹಿತರು. ಅವರು ಇಲ್ಲಿ ಪ್ರತಿನಿತ್ಯ ಬರ್ತಾರ. ಅವರಿಗೆ ಇಲ್ಲಿ ಟೀ ಕುಡಿತಾರ, ಮತ್ ಮೇಲಾಗಿ ಕೆಲವೊಂದು ನಮ್ಮ ಪ್ರಾಡಕ್ಟ್ಗಳನ್ನು ಕೂಡ ಬಳಸಿದ್ದಾರೆ. ಅವರೊಂದೆರಡು ಮಾತಾಡ್ತಾರೆ. ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಪವಾರ್ ಅಂತ ಹೇಳಿ ಬಾಗಲಕೋಟೆ ರವಾಸಗಿದ್ದೇನೆ. ನಾನು 1 ವರ್ಷದಿಂದ ಈ ಗ್ಯಾನೋ ಟೀಯನ್ನು ನನ್ನ ಆರೋಗ್ಯಕ್ಕೆ ನಾನು ತೀರ್ಮಾನ ಮಾಡಿ ಕುಡಿತಾ ಬರ್ತಾ ಇದ್ದೇನೆ.
ನನ್ನ ಸ್ನೇಹಿತರಾದ ಪ್ರಶಾಂತ್ ಕಮ್ಮಾರ್ ಅವರು ಈ ಟೀ ಕುಡಿಯೋದ್ರಿಂದ ಏನಾಗುತ್ತೆ ಎಂಬುದನ್ನು ವಿವರಣೆ ಮಾಡಿ ಹೇಳಿದಾಗ ನಾನು ನನ್ನಷ್ಟಕ್ಕೆ ನಾನು ತಿಳ್ಕೊಂಡು ಈ ಟೀಯನ್ನು ಕುಡಿಯಲು ಪ್ರಾರಂಭಿಸಿದ್ದೇನೆ, ಕುಡಿಯಲು ಪ್ರಾರಂಭ ಮಾಡಿದ್ದೇನೆ. ನನಗೆ ನನ್ನ ಬೊಜ್ಜು ಮತ್ತು ನನ್ನ ಮಲ ವಿಸರ್ಜನೆಯಿಂದ ನಾನು ಬಳಲುತ್ತಿದ್ದೆ. ಈ ಟೀ ಕುಡಿಯುವುದರಿಂದ ನನಗೆ ಬಹಳ ಆರೋಗ್ಯ ಒಳ್ಳೆಯದಾಗಿರುತ್ತದೆ ಮತ್ತು ನನ್ನ ಸ್ನೇಹಿತರಿಗೆ ಹಾಗೂ ಈ ನನ್ನ ಟೀ ವಿತರಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಂಗನಗೌಡ ಬಿರಾದರ್ ಸರ್ ಅವರು ಬಹಳ ಹಿರಿಯರು, ಅನುಭವಿಕರು. ಅವರು ದೊಡ್ಡ ಪೋಸ್ಟ್ ನಲ್ಲಿ ಕೆಲಸವನ್ನ ಮಾಡಿ ನಿವೃತ್ತಿಯನ್ನು ಹೊಂದಿ ನಮ್ಮ ಈ ಅವರು ಪ್ರತಿನಿತ್ಯ ಇಲ್ಲಿ ಬರ್ತಾ ಇದ್ದಾರೆ. ಅವರು ಕೂಡ ಒಂದೆರಡು ಮಾತಾಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ನಮಸ್ಕಾರ, ನಾನು ಎಸ್ ಬಿ ಬಿರಾದರ್ ಅಂತ, ರಿಟೈರ್ಡ್ ಅಸೋಸಿಯೇಟ್ ಪ್ರೊಫೆಸರ್. ಮಸಳಿ ಅವರು ನಮಗೆ ಮನವರಿಕೆ ಮಾಡಿ ಕೊಟ್ಟಿದ್ರಿಂದ ನಾವು ಗ್ಯಾನೋ ಟೀ ಕುಡಿತಾ ಇದ್ದೇವೆ ಡೈಲಿ. ನನಗೆ ಅನಿಸ್ತಾ ಇದೆ, ನನಗೆ ಶುಗರ್ ಪ್ರಾಬ್ಲಮ್ ಇತ್ತು, ಅದರಿಂದ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಇನ್ನೂ ನಿಖರವಾಗಿ ಇದರ ಪರಿಣಾಮಗಳನ್ನ ನಾನು ಮುಂದಿನ ದಿನಗಳಲ್ಲಿ ತಮ್ಮೊಂದಿಗೆ ಮಾತಾಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸತೀಶ್ ಕಮಲ್ದಿನಿ ಅಂತ. ನಾವು ಸುಮಾರು ಇಲ್ಲಿ 6 ತಿಂಗಳಿಂದ ಕಾಫಿ ಕುಡಿತಾ ಇದೀವಿ. ಚೆನ್ನಾಗಿದೆ, ಹೆಲ್ತಿಗೆ ಒಳ್ಳೇದು. ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ. ಓಕೆ, ಥ್ಯಾಂಕ್ ಯು ಸರ್.